ಆತ್ಮಾನಾತ್ಮ ವಿವೇಕ ಅನುಬಂಧ. ವೇದಾಂತವು ಲೋಕಾಂತರದಲ್ಲಾಗುವ ಫಲವನ್ನು ಹೇಳದೆ ಈ ಜನ್ಮದಲ್ಲಿಯೇ ಪಡೆದುಕೊಳ್ಳಬಹುದಾದ ಅನುಭವವನ್ನು ಕುರಿತ ಶಾಸ್ತ್ರವಾದರೂ ಅನೇಕರಿಗೆ ಇದರಲ್ಲಿ ಮನಸ್ಸು ಹೋಗುವುದಿಲ್ಲ. ಇದಕ್ಕೆ ಕಾರಣವೇನೆಂದರೆ ಅನೇಕರಿಗೆ ವಿಚಾರ ಪ್ರಧಾನವಾದ ಗ್ರಂಥಗಳು ಸೊಗಸುವುದಿಲ್ಲ. ಗಣಿತ ಅಂದ್ರೆ ತಲೆನೋವು ಅಂತಾರೆ. ಅಮೃತಾಂಜನ ಗಣಿತ ಆಗಲ್ಲ, ವ್ಯಾಕರಣ ಆಗಲ್ಲ, ಸೈನ್ಸ್ ಆಗಲ್ಲ. ಇನ್ನು ಆರ್ಟ್ಸು ಇದು ಕೊಟ್ಟು ಪರವಾಗಿಲ್ಲ, ಖುಷಿಯೇ ಮಾಡ್ತಾರೆ. ಆ ಬುದ್ಧಿಮಟ್ಟ ಆ ತರಹ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ವೇದಾಂತವು ವಿವೇಕ ಪ್ರಧಾನವಾದ ಗ್ರಂಥವಾದ್ರಿಂದ ಸೊಗಸೋಲ್ಲ ಎಷ್ಟೋ ಜನಕ್ಕೆ. ವಿಚಾರಕ್ಕೆ ಮನವೊಲಿದಿರುವವರಲ್ಲಿ ಕೂಡ ಬಹುಜನರಿಗೆ ವೇದಾಂತದಲ್ಲಿ ಹೇಳಿರುವ ಪ್ರಮುಖ ವಿಷಯಗಳು ಯಾವುವು, ಅವುಗಳನ್ನು ಬೆಳೆಸುವುದಕ್ಕೆಂದು ಹೇಳಿರುವುದು ಪುಡಿಯ ವಿಷಯಗಳು ಯಾವುವು ಎಂಬ ವಿವೇಕ ಉಂಟಾಗುವುದಿಲ್ಲ. ಯಾರಿಗೆ ವಿಚಾರದಲ್ಲಿ ರುಚಿಯೇ ಇಲ್ಲವೋ ಅಂಥವರು ವೇದಾಂತಕ್ಕೆ ಅಧಿಕಾರಿಗಳೇ ಅಲ್ಲವಾದ್ದರಿಂದ ಅವರ ಮಾತು ನಮಗೆ ಪ್ರಕೃತವಲ್ಲ. ಆದರೆ ಯಾರು ನಿಜವಾಗಿಯೂ ವೇದಾಂತದ ತತ್ವವನ್ನು ತಿಳಿದುಕೊಳ್ಳಬೇಕೆಂದೂ ಅನುಭವಕ್ಕೆ ಅಳವಡಿಸಿಕೊಳ್ಳಬೇಕೆಂದೂ ಹವಣಿಸುತ್ತಿರುವವರೋ ಅಂಥವರಿಗೆ ವೇದಾಂತದ ಪ್ರಧಾನ ವಿಷಯಗಳನ್ನು ಆರಿಸಿ ತಿಳಿಸುವ ಒಂದು ಪ್ರಕರಣವು ಅವಶ್ಯಕವಾಗಿದೆ ಎಂಬುದು ಸ್ಪಷ್ಟವಾಗಿರುತ್ತದೆ. ಈ ಅವಶ್ಯಕತೆಯನ್ನು ಪರಿಪೂರ್ತಿಗೊಳಿಸುವ ಉದ್ದೇಶದಿಂದ ಶ್ರೀ ಶಂಕರ ಭಗವತ್ಪಾದರವರು ಅದ್ವೈತ ಪಂಚರತ್ನ ಎಂಬ ಒಂದು ಚಿಕ್ಕ ಪ್ರಕರಣವನ್ನು ಬರೆದಿರುತ್ತಾರೆ. ಅದರ ವಿವರಣೆಯ ರೂಪವಾಗಿ ಈ ಗ್ರಂಥವನ್ನು ರಚಿಸಿರುತ್ತದೆ. ವೇದಾಂತದ ಪ್ರಧಾನ ವಿಷಯಗಳು 3. ಪರಮಾರ್ಥ ಸತ್ಯವು ತನಗೆರಡನೆಯದಿಲ್ಲದ ಬ್ರಹ್ಮ ಒಂದೇ. ಅದರಲ್ಲಿ ಜೀವತ್ವವೂ ಜಗತ್ತು ಕಲ್ಪಿತವಾಗಿರುತ್ತದೆ. ಪರಮಾರ್ಥ ಸತ್ಯವಾದ ಬ್ರಹ್ಮವು ನಮ್ಮಗಳೆಲ್ಲರ ಆತ್ಮನೇ ಆಗಿರುತ್ತದೆ ಎಂಬಿವೆ ಆ ವಿಷಯಗಳು. 3 ವಿಷಯಗಳನ್ನು ಇಲ್ಲಿ ತಿಳಿಸಿಕೊಟ್ಟಿರುತ್ತದೆ. ಪರಮಾರ್ಥ ಸತ್ಯ ಬ್ರಹ್ಮ ಒಂದೇ, ಜೀವತ್ವ ಜಗತ್ತು ಕಲ್ಪಿತವಾಗಿದೆ ಎರಡನೇದು, ಪರಮಾರ್ಥವಾದ ಬ್ರಹ್ಮವೇ ನಮ್ಮ ಆತ್ಮ ಆಗಿದೆ. ಇದು 3 ವಿಚಾರ. ಈ ವಿಷಯಗಳನ್ನು ಅನುಭವದಲ್ಲಿ ಕಂಡುಕೊಳ್ಳಬೇಕಾದರೆ 4 ಸಾಧನ ಸಂಪತ್ತಿಗಳು ಅತ್ಯವಶ್ಯವೆಂದು ತಿಳಿದವರು ಹೇಳುವರು. ನಿತ್ಯಾನಿತ್ಯ ವಿವೇಕ, ಇಹಾಮೂತ್ರ ಫಲಭೋಗ ವಿರಾಗ, ಶಮಾಧಿ ಷಟ್ಕ ಸಂಪತ್ತಿ, ಮುಮುಕ್ಷುತ್ವ. ಇವೇ ಆ 4 ಸಾಧನಗಳು. ಅನಿತ್ಯವಾಗಿರುವ ಎಂದರೆ ಕಾಲವಶವಾಗಿರುವ ವಸ್ತುಗಳ ಸ್ವಭಾವವು ಯಾವುದು? ನಿತ್ಯವಾಗಿರುವ ಎಂದರೆ ಕಾಲವನ್ನು ಮೀರಿರುವ ವಸ್ತುವಿದ್ದರೆ ಅದು ಹೇಗಿರುವುದು? ನಿತ್ಯಾನಿತ್ಯ ವಿವೇಕ ಅಂದ್ರೆ, ನಿತ್ಯಾನಿತ್ಯ ವಿವೇಕ ಅಂದ್ರೆ ಇಷ್ಟೇ, ಆತ್ಮ ನಿತ್ಯ ಅನಾತ್ಮ ಎಂದು ಕಂಡ್ಕೊಳ್ಳೋದು ಅಂತಲ್ಲ. ಕಾಲವಶವಾಗಿರ್ತಕ್ಕಂಥ ವಸ್ತು ಸ್ವಭಾವ ಪರಾದ ಯಾವುದು, ಕಾಲಾತೀತವಾದ ಒಂದು ಇದೆಯಾ, ಇದ್ರೆ ಹೇಗಿರಬಹುದು ಅಂತ ವಿಷಯ ಮಾಡೋದು ಎಂಬುದನ್ನು ವಿಂಗಡಿಸಿ ತಿಳಿಯಬಲ್ಲ ಶಕ್ತಿಯು ನಿತ್ಯಾನಿತ್ಯ ವಿವೇಕವು. ಈ ಲೋಕದಲ್ಲಿ ಇಂಥ ಸುಖವನ್ನು ಭೋಗಿಸಬೇಕು, ಪರಲೋಕದಲ್ಲಿ ಇಂಥ ಸುಖವನ್ನು ಭೋಗಿಸಬೇಕು ಎಂಬ ಹಂಬಲಿಕೆ ಇಲ್ಲದಿರುವುದೇ ಇಹಾಮೂತ್ರ ಫಲ ವಿಭೋಗ ವಿರಾಗವು. ಯಾವನಿಗೆ ಭೋಗದಲ್ಲಿ ಮನಸ್ಸು ನೆಟ್ಟಿರುವುದೋ ಅವನು ಯಾವಾಗಲೂ ಇಂದ್ರಿಯಾರ್ಥಗಳನ್ನು ಕುರಿತು ಚಿಂತಿಸುತ್ತಿರುವನೇ ಹೊರತು ಪರಮಾರ್ಥವೇನು ಎಂಬುದನ್ನು ವಿಚಾರ ಮಾಡಲಾರನು. ಆದ್ದರಿಂದ ಈ ವಿರಾಗವು ವಿಚಾರ ಮಾಡುವವರಿಗೆ ಅತ್ಯವಶ್ಯವಾಗಿದೆ. ಇನ್ನು ಜಿಜ್ಞಾಸುವಿನ ಮನಸ್ಸಿನಲ್ಲಿರಬೇಕಾದ 6 ಗುಣಗಳುಂಟು. ಶಮ, ದಮ, ಉಪರತಿ, ಸಮಾಧಾನ, ಶ್ರದ್ಧೆ, ತಿತಿಕ್ಷೆ, ಇವೇ ಈ 6 ಗುಣಗಳು. ಇವುಗಳಿರುವುದನ್ನು ಶಮಾಧಿ ಷಟ್ಕ ಸಂಪತ್ತಿ ಎಂದು ಕರೆಯುತ್ತಾರೆ. ಈ 6 ಇದ್ದವನಿಗೆ ಮನಸ್ಸು ತಕ್ಕ ಸಂಸ್ಕಾರವನ್ನು ಹೊಂದಿ ವಿಚಾರಕ್ಕೆ ಬೇಕಾದ ಸಾಮರ್ಥ್ಯವನ್ನು ಪಡೆದುಕೊಂಡಿರುತ್ತದೆ. ಇವು 3ರ ಜೊತೆಗೆ ಮುಮುಕ್ಷುತ್ವವೆಂಬ ಸಾಧನ ಸಂಪತ್ತಿಯೂ ಇರಬೇಕು. ಈಗ ನಾವಿರುವುದು ಪರಮಾರ್ಥ ಸುಖದ ಸ್ಥಿತಿಯಲ್ಲ, ಎಲ್ಲಕ್ಕಿಂತಲೂ ಹೆಚ್ಚಿನದಾದ ಸುಖವೊಂದು ಮಾನವನಿಗೆ ಸಿಕ್ಕುವ ಸಂಭವವಿದೆ ಎಂದು ಶಾಸ್ತ್ರಗಳಿಂದಲೂ ದೊಡ್ಡವರಿಂದಲೂ ನಾವು ಕೇಳಿರುತ್ತೇವೆ. ಈ ಮಾತಿನಲ್ಲಿ ನಿಜವಾದ ಭರವಸೆ ಹುಟ್ಟಿ ಈಗಿನ ಇಕ್ಕಟ್ಟಿನ ಸ್ಥಿತಿಯಿಂದ ಎಂದಿಗೆ ಪಾರಾಗಿ ಆ ನಿರತಿಶಯ ಸುಖವನ್ನು ಪಡೆದೇನು ಎಂದು ಹಾತುವರಿಯುತ್ತಿರುವುದೇ ಮುಮುಕ್ಷುತ್ವವು.
ಅದು ಯಾರ ಮನಸ್ಸನ್ನು ಹಿಡಿದುಕೊಂಡಿರುವುದೋ ಅವರು ಅಂಥ ಸುಖ ಸ್ಥಾನವು ಯಾವುದು, ಅದು ಸಿಕ್ಕುವುದಕ್ಕೆ ಏನು ಮಾಡಬೇಕು ಎಂದು ಅವಶ್ಯವಾಗಿ ವಿಚಾರ ಮಾಡುವರು. ಪರಮಾರ್ಥ ತತ್ವವೇ ಸುಖದ ಬುಗ್ಗೆಯು, ಅದು ನಮ್ಮ ಆತ್ಮನೇ ಆಗಿದೆ ಎಂಬ ಉಪದೇಶವನ್ನು ಕೇಳಿ ಮುಮುಕ್ಷುಗಳಿಗೆ ಮೈಯಲ್ಲಿ ರೋಮಾಂಚವಾಗುತ್ತದೆ. ಅವರು ಒಂದಿಷ್ಟೂ ಪಾಲುಮಾರಿಕೆ ಇಲ್ಲದೆ ಪರಮಾರ್ಥ ವಿಚಾರದಲ್ಲಿ ತತ್ಪರರಾಗುತ್ತಾರೆ. ಪಾಲುಮಾರಿಕೆ ಇಲ್ಲ ಅಂದ್ರೆ ಬೇರೆ ಲೌಕಿಕಕ್ಕೆ ಅದಕ್ಕೂ ಸ್ವಲ್ಪ ಇದಕ್ಕೂ ಸ್ವಲ್ಪ ಅಂತ ಕೊಡಲ್ಲ, ಫುಲ್ ಡಿವೋಟ್ ಆಗ್ಬಿಡ್ತಾರೆ. ಪಾಲುಮಾರಿಕೆ ಮಾಡೋದು ಅಂದ್ರೆ ಇದನ್ನೂ ಮಾಡ್ತೀನಿ ಅದನ್ನೂ ಮಾಡ್ತೀನಿ ಅಂದ್ರೆ ಪಾಲುಮಾರಿಕೆ, ಒಂದೇ ಮಾಡ್ತಿರೋದು ಫುಲ್ ಡಿವೋಟು. ಆ ವಿಚಾರಕ್ಕೆ ಬೇಕಾದ ವಿವೇಕಾದಿಗಳನ್ನು ಸಂಪಾದಿಸಿಕೊಳ್ಳುತ್ತಾರೆ. ಅಂತೂ ಪರಮಾರ್ಥ ವಿಚಾರಕ್ಕೆ ಮೊದಲೇ ಇಲ್ಲಿ ಹೇಳಿರುವ 4 ಸಾಧನಗಳೂ ಉಂಟಾಗಿರಬೇಕು. ಪರಮಾರ್ಥ ವಿಚಾರಕ್ಕೆ ಮೊದಲೇ ಮೊದಲೇ ಇಲ್ಲಿ ಅಲ್ಲ, ವಿಚಾರಕ್ಕೆ ಮೊದಲೇ ಅಲ್ಲಿ ಕಾಮ. ಇಲ್ಲಿ ಹೇಳಿರುವ 4 ಸಾಧನಗಳೂ ಉಂಟಾಗಿರಬೇಕು. ಅಂಥವರಿಗೆ ಮಾತ್ರ ವಿಚಾರವು ಪೂರ್ಣ ಫಲಕಾರಿಯಾಗುತ್ತದೆ. ಸಾಧನ ಸಂಪತ್ತಿಯು ಇಲ್ಲದವರಿಗೆ ಈ ಗ್ರಂಥದಿಂದ ಯಾವ ಪ್ರಯೋಜನವೂ ಇಲ್ಲವೆಂದು ಇದರ ಅರ್ಥವಲ್ಲ. ಅವರಿಗೂ ವೇದಾಂತದಲ್ಲಿರುವ ವಿಷಯಗಳನ್ನು ತಿಳಿದುಕೊಂಡು ನಿಜವಾದ ಮುಮುಕ್ಷತೆಯನ್ನು ಸಂಪಾದಿಸಿಕೊಳ್ಳುವ ಇಚ್ಛೆಯೂ ಇರ್ಬೇಕಲ್ವಾ ಗುರುಗಳೇ? ಕರೆಕ್ಟ್ ಇದೆ ನಮ್ದಲ್ಲಿ. ಸಂಪಾದಿಸಿಕೊಳ್ಳುವ ಇಚ್ಛೆಯು ಇದರಿಂದ ಉಂಟಾಗುವುದಕ್ಕೆ ಅವಕಾಶವಿರುತ್ತದೆ. ಹಳೆ ಪುಸ್ತಕ ಇಚ್ಛೆಯಾಗಿದೆ. ಈ ಸಾಧನ ಚತುಷ್ಟಯವನ್ನು ಆಚಾರ್ಯರವರು ಈ ಪ್ರಕರಣದಲ್ಲಿ ಸೂಚಿಸಿರುವುದಿಲ್ಲ. ಟಿಪ್ಪಣಿ ಓದ್ಬೇಕಾ ಗುರುಗಳೇ? ಸಾಧನ ಚೇಷ್ಟೆಯನ್ನು ಅಧ್ಯಾತ್ಮ ಗ್ರಂಥಾವಳಿಯ ಸರ್ವೇಷ್ಟ ಸಿದ್ಧಿ ಎಂಬ ಗ್ರಂಥದಲ್ಲಿ ವಿವರಿಸಿರುತ್ತದೆ, ಅಲ್ಲಿ ನೋಡ್ಕೊಳ್ಳಿ. ಏಕೆಂದರೆ ಈ ಗ್ರಂಥವು ಸಾಧನ ಪ್ರಧಾನವಾದದ್ದಲ್ಲ, ಸಿದ್ಧಾಂತ ಪ್ರಧಾನವಾದದ್ದು. ಸಾಧನ ಚತುಷ್ಟಯವನ್ನಳವಡಿಸಿಕೊಂಡಿರುವವರು ಮೊದಲು ಮಾಡಬೇಕಾಗುವ ಆತ್ಮಾನಾತ್ಮ ವಿವೇಕವೆಂಬ ವಿಚಾರವನ್ನೇ ಅವರು ಇಲ್ಲಿ ಪ್ರಾರಂಭಿಸಿರುತ್ತಾರೆ. ನಾವು ಪರಶಿವ ಸ್ವರೂಪರೇ ಆಗಿರುವೆವು ಎಂಬ ಜ್ಞಾನವು ಜನರಿಗೆ ಹುಟ್ಟದೇ ಇರುವುದಕ್ಕೆ ಅವರಿಗೆ ಆತ್ಮಾನಾತ್ಮ ವಿವೇಕವಿಲ್ಲದ್ದೇ ಕಾರಣವಾಗಿರುತ್ತದೆ. ಆತ್ಮನೆಂದರೆ ತಾನು, ಅನಾತ್ಮವೆಂದರೆ ತಾನಲ್ಲದ್ದು. ಆತ್ಮನು ಎಂದರೆ ತನ್ನ ಸ್ವರೂಪವು ಯಾವುದು, ಅನಾತ್ಮವು ಎಂದರೆ ತನಗಿಂತ ಬೇರೆಯಾದದ್ದು ಯಾವುದು ಎಂಬುದನ್ನು ವಿಂಗಡಿಸಿ ತಿಳಿದುಕೊಳ್ಳುವುದೇ ಆತ್ಮಾನಾತ್ಮ ವಿವೇಕವು. ಜನರಿಗೆ ಈ ವಿವೇಕವು ಇಲ್ಲದ್ದರಿಂದ ಅವರು ದೇಹವೇ ಮುಂತಾದವುಗಳನ್ನೇ ತಾನೆಂದು ಭಾವಿಸಿಕೊಂಡಿರುತ್ತಾರೆ. ನಾನು ಈ ಪ್ರಪಂಚದ ಒಂದು ಭಾಗವಾದ ಭೂಲೋಕದ ಇಂಥ ಕಡೆಯಲ್ಲಿ ಇಷ್ಟು ವರ್ಷಗಳ ಕೆಳಗೆ ಇಂಥ ತಂದೆ ತಾಯಿಗಳಿಂದ ಜನಿಸಿದೆನು. ಇಂಥ ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ಇಂಥ ಪ್ರವೃತ್ತಿಯನ್ನು ಅವಲಂಬಿಸಿಕೊಂಡಿರುತ್ತೇನೆ. ಹೆಂಡಿರು, ಮಕ್ಕಳು, ಬಂಧುಗಳು ಇವರಿಂದ ಕೂಡಿದ ಕುಟುಂಬಕ್ಕೆ ಸೇರಿದವನಾಗಿದ್ದೇನೆ. ಎಲ್ಲರಂತೆ ಕೆಲವು ವರ್ಷಗಳು ಇದ್ದು ಆಯುಸ್ಸು ತೀರಿದ ಬಳಿಕ ಮರಣವನ್ನು ಹೊಂದುವೆನು ಎಂಬುದೀಗ ಇಂಥ ಜನರ ಮನೋಭಾವವು. ಅಂಥವರಿಗೆ ನಾನು ನಿತ್ಯ ಶುದ್ಧನೂ ಮುಕ್ತನೂ ಆದ ಪರಮೇಶ್ವರನು ಎಂಬ ಬುದ್ಧಿಯು ಹೇಗೆ ಉಂಟಾದೀತು? ಈಶ್ವರನು ಸೃಷ್ಟಿಸಿರುವ ಜಗತ್ತಿನ ಒಂದು ಭಾಗದಲ್ಲಿ 3 ದಿನವಿದ್ದು ಮರೆಯಾಗುವ ನಾನು ಈಶ್ವರನು ಹೇಗಾದೇನು ಎಂದು ಅವರಿಗೆ ಶಂಕೆಯುಂಟಾಗುವುದು. ಆದ್ದರಿಂದ ಮುಮುಕ್ಷು ಆದವನು ಈ ತಪ್ಪು ತಿಳಿವಳಿಕೆಯನ್ನು ನೀಗಿಸಿಕೊಳ್ಳುವುದಕ್ಕಾಗಿ ಮಾಡಬೇಕಾಗಿರುವ ಆತ್ಮಾನಾತ್ಮ ವಿವೇಚನದ ಕ್ರಮವನ್ನು ತಿಳಿಸುವುದಕ್ಕೆಂದು ಈ ಮೊದಲನೆಯ ಶ್ಲೋಕವು ಬಂದಿರುತ್ತದೆ. ಅಹಂ ದೇಹೋ ನೇಂದ್ರಿಯಾಣ್ಯಂತರಂಗಂ ನಾಹಂಕಾರ ಪ್ರಾಣವರ್ಗೋ ನ ಬುದ್ಧಿ ದಾರಾಪತ್ಯ ಕ್ಷೇತ್ರ ವಿತ್ತಾದಿ ದೂರಃ ಸಾಕ್ಷಿ ನಿತ್ಯ ಪ್ರತ್ಯಗಾತ್ಮ ಶಿವೋಹಂ. ಪ್ರತಿಪದಾರ್ಥ ಓದಿ. ಪದಾರ್ಥ ಅಹಂ ನಾನು, ದೇಹ ಶರೀರವು, ನ ಅಲ್ಲ, ಇಂದ್ರಿಯಾಣಿ ಇಂದ್ರಿಯಗಳು, ನ ಅಲ್ಲ, ಅಂತರಂಗಂ ಮನಸ್ಸು, ನ ಅಲ್ಲ, ಅಹಂಕಾರ ಅಹಂಕಾರವು, ನ ಅಲ್ಲ, ಪ್ರಾಣವರ್ಗ
ಪ್ರಾಣಗಳ ಗುಂಪು. ನ ಅಲ್ಲ. ಬುದ್ಧಿ ಬುದ್ಧಿ ಬುದ್ಧಿಯು. ನ ಅಲ್ಲ. ದಾರಾಪತ್ಯ ಕ್ಷೇತ್ರವಿತ್ತಾದಿ ದೂರ. ಹೆಂಡತಿ ಮಕ್ಕಳು ಹೊಲ ಹಣ ಮುಂತಾದವುಗಳಿಗೆ ದೂರವಾಗಿರುವವನು. ಅಹಂ ನಾನು. ಸಾಕ್ಷಿ ಎಲ್ಲವನ್ನೂ ನೇರವಾಗಿ ನೋಡುತ್ತಿರುವ. ನಿತ್ಯ ನಿತ್ಯನಾಗಿರುವ. ಪ್ರತ್ಯಗಾತ್ಮ ಒಳಗಿನ ಆತ್ಮನಾದ. ಶಿವ ಶಿವನು. ನಾನು ದೇಹವಲ್ಲ, ಇಂದ್ರಿಯಗಳಲ್ಲ, ಮನಸ್ಸಲ್ಲ, ಅಹಂಕಾರವಲ್ಲ, ಪ್ರಾಣವಲ್ಲ, ಪ್ರಾಣಗಳ ಗುಂಪಲ್ಲ, ಬುದ್ಧಿಯಲ್ಲ. ನಾನು ಹೆಂಡತಿ ಮಕ್ಕಳು ಹೊಲ ಹಣ ಮುಂತಾದವುಗಳಿಗೆ ದೂರನಾಗಿರುವವನು. ಎಲ್ಲವನ್ನೂ ನೇರಾಗಿ ನೋಡುತ್ತಿರುವ ನಿತ್ಯನಾಗಿರುವ ಒಳಗಿನ ಆತ್ಮನಾದ ಶಿವನೇ ನಾನು. ಓದಿಮ್ಮ ಶ್ರೇಖಮ್ಮ, ಓದಿಮ್ಮ ವಿವರಣೆ. ಇಲ್ಲಿ ನಾನು ಇಲ್ಲಿ ನಾನು ಎಂದು ಜನರು ಭಾವಿಸಿಕೊಂಡಿರುವ ಅನಾತ್ಮಗಳನ್ನೆಲ್ಲ ಒಂದೊಂದಾಗಿ ಆತ್ಮಗಳನ್ನೇ ಎಲ್ಲ ಇದೆಯಾ? ಓ, ಆತ್ಮಗಳನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ಆತ್ಮಗಳನ್ನೆಲ್ಲ ಅದು ಕರೆಕ್ಟು. ಹಾ ಸರಿ. ನಾನು ದೇಹವಲ್ಲ, ಇಂದ್ರಿಯಗಳಲ್ಲ. ಕೆಲವರು ದೇಹವು ಅಥವಾ ಇಂದ್ರಿಯಗಳು ತಾವೆಂದು ತಿಳಿದಿರುತ್ತಾರೆ. ಹೊರಗೆ ಕಾಣುವ ಕಲ್ಲು ಮಣ್ಣು ಮುಂತಾದವುಗಳಲ್ಲಿ ಚೇತನವಿರುವುದಿಲ್ಲ. ಕಲ್ಲು ಮುಂತಾದವು ತಮಗೆ ತಾವೇ ಓಡಾಡುತ್ತಿರುವುದಿಲ್ಲ. ಅವುಗಳಲ್ಲಿ ನಿಶ್ವಾಸ ಉಚ್ಛ್ವಾಸ ರಕ್ತಚಲನೆ ಮುಂತಾದ ಚೇತನದ ಗುರುತುಗಳಿಲ್ಲ. ಅವಕ್ಕೆ ಕಣ್ಣು ಕಾಣಿಸುವುದಿಲ್ಲ, ಕಿವಿ ಕೇಳಿಸುವುದಿಲ್ಲ. ಈ ಮೊದಲಾದ ಕಾರಣಗಳಿಂದ ಕಲ್ಲು ಮಣ್ಣು ಕಟ್ಟಿಗೆ ಮುಂತಾದವುಗಳಿಗೂ ನಮಗೂ ಭೇದವಿರುತ್ತದೆ. ನಾವು ಚಲಿಸುತ್ತಿರುವ ಚೇತನರು, ಅವು ಅಲುಗಾಡಲಾರದ ಜಡವಸ್ತುಗಳು ಹೀಗೆಂದು ಎಷ್ಟೋ ಜನರು ತಿಳಿದುಕೊಂಡಿರುವರು. ಮತ್ತೆ ಕೆಲವರು ಇನ್ನೂ ಸ್ವಲ್ಪ ವಿಚಾರ ಮಾಡಿ ಕಲ್ಲು ಮಣ್ಣು ಮುಂತಾದವು ನಿರ್ಜೀವ ವಸ್ತುಗಳು, ನಾವು ಸಜೀವ ವಸ್ತುಗಳು. ನಿರ್ಜೀವ ವಸ್ತುಗಳೇ ಕೆಲವು ಮಾರ್ಪಾಡುಗಳನ್ನು ಹೊಂದಿ ಸಜೀವವಾದ ದೇಹೇಂದ್ರಿಯಗಳ ರೂಪವನ್ನು ಹೊಂದಿರುತ್ತವೆ. ಆದ್ದರಿಂದ ವಸ್ತುವಿನ ತಿರುಳಿನ ದೃಷ್ಟಿಯಿಂದ ನೋಡಿದರೆ ದೇಹೇಂದ್ರಿಯಗಳು ಹೊರಗಿನ ವಸ್ತುಗಳು ಒಂದೇ ಆಗಿರುತ್ತವೆ. ಆದರೂ ಹೊರಗಿನ ವಸ್ತುಗಳನ್ನು ಅರಿತುಕೊಳ್ಳುವ ಶಕ್ತಿಯೂ ಅವುಗಳನ್ನು ನಮ್ಮ ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವ ಶಕ್ತಿಯೂ ನಮಗೆ ಇದೆ. ಆದ್ದರಿಂದಲೇ ನಾವು ಹೊರಗಿನ ವಸ್ತುಗಳನ್ನು ಅದು ಇದು ಎನ್ನುತ್ತೇವೆ. ದೇಹೇಂದ್ರಿಯಗಳ ಗುಂಪನ್ನು ನಾನು ಎಂದು ಕರೆದುಕೊಳ್ಳುತ್ತೇವೆ ಎಂದು ಅಭಿಪ್ರಾಯ ಪಡುತ್ತಾರೆ. ಆದರೆ ಈ ಇಬ್ಬರ ಅಭಿಪ್ರಾಯವೂ ಸರಿಯಲ್ಲ. ದೇಹೇಂದ್ರಿಯಗಳ ಗುಂಪೇ ನಾನು ಎಂಬ ಪದಾರ್ಥವಾದರೆ ದೇಹದ ಅವಯವಗಳಲ್ಲಿಯೂ ಒಂದೊಂದು ಇಂದ್ರಿಯದಲ್ಲಿಯೂ ನಾನು ಎಂಬ ಬುದ್ಧಿ ಉಂಟಾಗಬಾರದು. ಆದರೆ ನಾನು ನಡೆಯುತ್ತೇನೆ, ನಾನು ಮುಟ್ಟುತ್ತೇನೆ, ನಾನು ಮೂಸುತ್ತೇನೆ, ನಾನು ನೋಡುತ್ತೇನೆ ಎಂದು ಒಂದೊಂದು ಅವಯವದಲ್ಲಿಯೇ ಒಂದೊಂದು ಇಂದ್ರಿಯದಲ್ಲಿಯೇ ನಾನು ಎಂಬ ಬುದ್ಧಿಯು ಉಂಟಾಗುತ್ತಿರುವುದು ಅನುಭವದಲ್ಲಿರುತ್ತದೆ. ಇನ್ನೊಂದು ವಿಷಯ, ದೇಹಕ್ಕೆ ಅನೇಕ ಅವಯವಗಳಿವೆ, ಇಂದ್ರಿಯಗಳಿವೆ, ಇಂದ್ರಿಯಗಳು ಅನೇಕವಾಗಿವೆ. ಇವುಗಳಲ್ಲಿ ಒಂದೊಂದು ನಾನು ಎಂಬ ವಸ್ತುವಾದರೆ ಅನೇಕ ಇಂದ್ರಿಯಗಳಿರುವವನಿಗೆ ನಾನುಗಳು ಅಥವಾ ನಾವು ಎಂದೇಕೆ ಬುದ್ಧಿ ಉಂಟಾಗುವುದಿಲ್ಲ? ನಾನು ಎಂಬ ಪದಾರ್ಥವೋ ಒಂದೇ ಎಂಬ ಭಾವನೆಯು ನಮಗೆ ಬಲವಾಗಿ ಬೇರೂರಿಕೊಂಡು ಬಿಟ್ಟಿರುತ್ತದಲ್ಲ, ಇದೇಕೆ? 5 ಕೋಶ ಇದು, 5 ನಾನಿಲ್ಲ, ಅನ್ನಮಯ ಪ್ರಾಣ ನಾನು ಒಬ್ಬನೇ ಅಂತ. ಇದ್ಯಾಕೆ ಹೀಗಾಗಿದೆ? ಇದೇ ಗೊತ್ತು, ಆತ್ಮ ಒಬ್ಬನೇ ಅಂತ. ದೇಹದ ಭಾಗಗಳನ್ನಾಗಲಿ ಇಂದ್ರಿಯಗಳನ್ನಾಗಲಿ ಅವುಗಳ ಗುಂಪನ್ನಾಗಲಿ ನಾನು ಎಂಬ ಪದಾರ್ಥವೆಂದು ಭಾವಿಸುವುದಕ್ಕೆ ಮತ್ತೂ ಒಂದು ಅಡ್ಡಿ ಇದೆ. ಅದೇನೆಂದರೆ ದೇಹದಲ್ಲಿಯೂ ಇಂದ್ರಿಯಗಳಲ್ಲಿಯೂ ಆಗಾಗ್ಗೆ ಮಾರ್ಪಾಡುಗಳು ಆಗುತ್ತಲೇ ಇರುತ್ತವೆ. ದೇಹಾದಿಗಳೇ ನಾವಾಗಿದ್ದರೆ ಈ ಮಾರ್ಪಾಡುಗಳು ನನ್ನಲ್ಲಿಯೇ ಆದವೆಂದು ನಾವು ಯಾವಾಗಲೂ ವ್ಯವಹರಿಸಬೇಕಾಗುತ್ತಿತ್ತು. ನಾನ್ ಬದಲಾವಣೆ ಆಯ್ತೇನಲ್ಲ, ದೇಹ ಯಾಕೋ ವಯಸ್ಸಾಗಿ ಬದಲಾವಣೆ ಆಯ್ತು, ಕಣ್ಣು ಮಂಜಾಯ್ತು, ಕಿವಿ ಕೇಳಿಸಿಲ್ಲ ಅಂತಾನೆ ಹೊರತು ನಾನು ಅನ್ನೋದು ಯಾವಾಗಲೂ ಪೂರ್ಣವೇ, ಏಕರೂಪವೇ. ಬಾಲ್ಯದಲ್ಲಿ ನಾನು, ಯೌವನದಲ್ಲಿ ನೀನು, ವಾರ್ಧಕ್ಯದಲ್ಲಿ ಅವನು ಆಗಲ್ಲ, ಯಾವಾಗಲೂ ನಾನೇ, ನಾನು ಪೂರ್ಣರೂಪವೇ. ಆದರೆ ಹಾಗಿಲ್ಲ. ನನ್ನ ಕಣ್ಣು ಮಬ್ಬಾಗಿದೆ, ನನ್ನ ಕಾಲು ಕುಂಟಾಗಿದೆ ಎಂದು ನಾವು ವ್ಯವಹರಿಸುತ್ತೇವೆ. ಕಣ್ಣು ಕಾಲುಗಳು ನಾವೇ ಆಗಿದ್ದರೆ ನನ್ನ ಕಣ್ಣು ಎಂದಾಗ ನನ್ನ ನಾನು ಎಂಬ ಅಪಾರ್ಥವಾದ ಮಾತನ್ನು ಉಪಯೋಗಿಸಿದಂತಾಗುತ್ತಿತ್ತಲ್ಲವೇ?
ಈ ಸಂದರ್ಭದಲ್ಲಿ ಮತ್ತೊಂದು ಅನುಭವವನ್ನು ನಾವು ಮನಸ್ಸಿಗೆ ತಂದುಕೊಳ್ಳಬಹುದು. ನಾವು ಕೈಕಾಲುಗಳಿಂದ ಹೊರಗಿನ ವಿಷಯಗಳನ್ನು ಹಿಡಿದು ನೂಕುವುದಕ್ಕೆ ಬರುತ್ತಿರುವುದರಿಂದ ಆ ವಿಷಯಗಳು ನಮಗಿಂತ ಬೇರೆ ಎಂದು ಯಾರಿಗಾದರೂ ಸುಲಭವಾಗಿ ತಿಳಿಯಬರುವುದಲ್ಲವೇ? ಇದರಂತೆಯೇ ನಮ್ಮ ದೇಹದಲ್ಲಿರುವ ಯಾವ ಭಾಗವನ್ನಾದರೂ ಕತ್ತರಿಸಿ ಕಿತ್ತು ಹಾಕಿ ಬಿಡಬಹುದು. ಆದರೆ ಇದರಿಂದ ನಾವೇ ಕಿತ್ತು ಹೋದೆವೆಂಬ ಭಾವನೆ ಬರುವುದಿಲ್ಲ. ಮೈ ಮೇಲೆ ಬೆಳೆದಿದ್ದ ಹುಣ್ಣನ್ನು ಶಸ್ತ್ರವೈದ್ಯನು ಕತ್ತರಿಸಿ ಹಾಕಿದರೆ ನೆಲದ ಮೇಲೆ ಬಿದ್ದಿರುವ ಆ ಶರೀರ ಭಾಗದಲ್ಲಿ ನಾನೆಂಬ ಬುದ್ಧಿಯು ಹುಟ್ಟುವುದಿಲ್ಲ. ಇದರಂತೆಯೇ ಸಿಂಬಳ, ಹುಗ್ಗಿ, ಪಿಸಿರೋ, ಜೊಲ್ಲು, ಬೆವರು, ಕೂದಲು, ಉಗುರು ಮುಂತಾದ ಶರೀರದ ಭಾಗಗಳನ್ನು ನಾವು ಶರೀರದಿಂದಾಚೆಗೆ ಆಗಾಗ್ಗೆ ತೆಗೆದು ಹಾಕುತ್ತಲೇ ಇರುವೆವು. ಅವು ನೆಲದ ಮೇಲೆ ಬಿದ್ದಿದ್ದರೆ ಅವುಗಳನ್ನು ಕಂಡು ಅಸಹ್ಯ ಪಡುವೆವೇ ಹೊರತು ಅವೇ ನಾನೆಂದು ಎಂದಿಗೂ ಅಭಿಮಾನ ಪಡುವುದಿಲ್ಲ. ಒಳಗಿದ್ದಾಗ ಶೇಷ ಮಾಡ್ತೀವಿ, ಸಿಂಬಳ ಆಗಲಿ ಇನ್ನೊಂದಾಗಲಿ, ಒಳಗಿದ್ದಾಗ ನಾನು ಅಂತೀವಿ, ಹೊರಕ್ಕೆ ಗಲೀಜು ಅತಿ. ಇದೇ ರೀತಿಯಲ್ಲಿ ಇಂದ್ರಿಯಗಳ ವಿಚಾರವನ್ನು ನಿರ್ಣಯ ಮಾಡಿಕೊಳ್ಳಬಹುದು. ಹೇಗೆಂದರೆ ನನ್ನ ಕಣ್ಣು, ನನ್ನ ಕಿವಿ, ನನ್ನ ಮೂಗು ಎಂದು ಆಯಾ ಇಂದ್ರಿಯಗಳನ್ನು ನಾವು ಬೇರ್ಪಡಿಸಿಕೊಂಡು ಅರಿಯುತ್ತೇವೆ. ಇನ್ನೂ ಒಳಹೊಕ್ಕು ನೋಡಿದರೆ ಕಣ್ಣು, ಕಿವಿ, ಮೂಗು ಮುಂತಾದವುಗಳೇ ಇಂದ್ರಿಯವಲ್ಲ. ಇಂದ್ರಿಯಗಳು ಅವುಗಳಲ್ಲಿ ಕೆಲಸ ಮಾಡುತ್ತಿರುತ್ತವೆ. ಆ ಜಾಗದಲ್ಲಿ ಇಂದ್ರಿಯ ಕೆಲಸ ಮಾಡುತ್ತೆ, ಹೌದು, ಅದೇ ಇಂದ್ರಿಯ ಅಲ್ಲ. ಕಣ್ಣೇ ಇಂದ್ರಿಯ ಅಲ್ಲ, ಕಣ್ಣು ರೆಟಿನ ಒಳಗೆ ಕೆಲಸ ಒಳಗಿಂದು ಇಂದ್ರಿಯ ಶಕ್ತಿ. ಆದರೆ ಕಣ್ಣು, ಕಿವಿ, ಮೂಗು ಮುಂತಾದ ಇಂದ್ರಿಯ ಗೋಳಕಗಳಂತೆಯೇ ನೋಟದ, ಕೇಳುವಿಕೆಯ, ಮೂಸುವಿಕೆಯ ಸಾಧನವಾದ ಆ ಇಂದ್ರಿಯಗಳನ್ನು ನಾವು ನಮ್ಮಿಂದ ಬೇರ್ಪಡಿಸಿಯೇ ತಿಳಿಯುತ್ತೇವೆ. ಇದೂ ಅಲ್ಲದೆ ಕಣ್ಣು, ಕಿವಿ, ಮೂಗು ಮುಂತಾದವುಗಳಲ್ಲಿರುವ ಇಂದ್ರಿಯಗಳ ಪಾಠವು ಕಡಿಮೆಯಾದರೂ ಅಥವಾ ತೀರಾ ಇಲ್ಲವಾಗಿ ಬಿಟ್ಟರೂ ನಾವೇ ಆಯಾ ಮಾರ್ಪಾಡನ್ನು ಹೊಂದಿದೆವೆಂದು ನಾವು ಯಾರೂ ನಂಬುವುದಿಲ್ಲ. ಆದ್ದರಿಂದ ಇಂದ್ರಿಯಗಳೂ ನಮ್ಮಲ್ಲಿರುವ ನಾನು ಎಂಬ ವಸ್ತುವಲ್ಲ ಎಂದು ಏರ್ಪಡುತ್ತದೆ. ಅಂತೂ ಏನು ತೀರ್ಮಾನವಾಯಿತೆಂದರೆ ದೇಹೇಂದ್ರಿಯಗಳು ಅನೇಕವಾಗಿವೆ, ನಾನು ಒಬ್ಬನೇ. ದೇಹೇಂದ್ರಿಯಗಳು ಬೇರೆ ಬೇರೆಯ ಮಾರ್ಪಾಡುಗಳನ್ನು ಹೊಂದುತ್ತಿರುವವು, ಆಗಲೂ ನಾನು ಇದ್ದಂತೆಯೇ ಇರುವೆನು. ದೇಹೇಂದ್ರಿಯಗಳು ಅರಿಯಲ್ಪಡುವವು, ನಾನು ಅವುಗಳನ್ನು ಅರಿಯುವೆನು. ಆದ್ದರಿಂದ ದೇಹೇಂದ್ರಿಯಗಳು ಹೊರಗಿನ ಕಲ್ಲು, ಮಣ್ಣು, ಕಟ್ಟಿಗೆ ಮುಂತಾದವುಗಳಂತೆ ಭೌತಿಕ ವಸ್ತುಗಳೇ, ಅವು ಜಡ ವಸ್ತುಗಳೇ. ಅವುಗಳಲ್ಲಿ ಒಂದೂ ನಾನಲ್ಲ. ಅವುಗಳನ್ನು ಅರಿಯುವ ಚೇತನ ವಸ್ತುವೇ ನಾನು. ಇಲ್ಲಿ ಒಂದು ಶಂಕೆಯು ತಲೆದೋರಬಹುದು. ದೇಹವೂ ಇಂದ್ರಿಯಗಳು ಚೇತನವಲ್ಲದಿದ್ದರೆ ಅವು ಕಲ್ಲು, ಮಣ್ಣು ಮುಂತಾದವುಗಳಂತೆ ಜಡ ಪದಾರ್ಥಗಳೇ ಆಗಿದ್ದರೆ ಅವುಗಳಲ್ಲಿ ತೋರುವ ಚೇತನದ ಗುರುತುಗಳಿಗೇನು ಗತಿ? ವಿಷಯಗಳನ್ನು ತಿಳಿದುಕೊಳ್ಳುವುದು, ತೆಗೆದುಕೊಳ್ಳುವುದು, ಅವುಗಳನ್ನು ಬಿಟ್ಟು ಅತ್ತ ಸರಿಯುವುದು ಮುಂತಾದ ಚೇತನದ ಗುರುತುಗಳು ದೇಹೇಂದ್ರಿಯಾದಿಗಳಲ್ಲಿ ಕಂಡುಬರುತ್ತವೆಯಷ್ಟೇ. ಕಲ್ಲು, ಮಣ್ಣು ಮುಂತಾದವುಗಳಲ್ಲಿಲ್ಲದ ಈ ಗುರುತುಗಳು ದೇಹೇಂದ್ರಿಯಗಳಲ್ಲಿ ಎಲ್ಲಿಂದ ಬಂದವು? ಇದಕ್ಕೆ ಸಮಾಧಾನವೇನೆಂದರೆ ಇವುಗಳಲ್ಲಿ ಚೇತನದ ಗುರುತುಗಳು ನಿಜವಾಗಿ ಇರುವುದಿಲ್ಲ. ರೈಲು ಗಾಡಿಯ ಎಂಜಿನ್ನು ಓಡುತ್ತದೆ, ಸೂಜಿ ಕಲ್ಲು ಕಬ್ಬಿಣವನ್ನು ತನ್ನ ಕಡೆಗೆ ಎಳೆದುಕೊಳ್ಳುತ್ತದೆ. ಆದರೆ ಈ ಗುರುತುಗಳಿಂದ ಅವುಗಳನ್ನು ಚೇತನ ವಸ್ತುಗಳೆಂದು ಯಾರಾದರೂ ಬಗೆಯುವರೇನು? ಒಂದಕ್ಕೆ ಬಿಟ್ಟರೆ ಭೂತಗನ್ನಡಿಯು ಅತಿ ಸೂಕ್ಷ್ಮವಾದ ವಸ್ತುಗಳನ್ನು ತೋರಿಸಿಕೊಡುತ್ತದೆ. ಆದರೆ ಇದು ಇದರಲ್ಲಿದೆ, ಭೂತಗನ್ನಡಿಯಲ್ಲಿ ಘತಗನ್ನಡಿಯು ಅತಿ ಸೂಕ್ಷ್ಮವಾದ ವಸ್ತುವನ್ನು ತೋರಿಸಿಕೊಡುತ್ತದೆ ವಾಕ್ಯ ಇದೆ. ಆಗಲಿ ಬಿಡಿ, ಪರವಾಗಿಲ್ಲ, ಇದೇ ತೊಂದರೆ ಇಲ್ಲ. ಆದರೆ ಈ ಗುರುತುಗಳಿಂದ ದೇಹೇಂದ್ರಿಯಗಳಲ್ಲಿ ಎಷ್ಟೇ ಚಲನೆ ಇರಲಿ, ಎಷ್ಟೇ ಶಕ್ತಿ ಇರಲಿ, ಇವುಗಳು ತಮ್ಮ ಚಲನೆಯನ್ನೂ ಶಕ್ತಿಯನ್ನು ತಮಗಾಗಿ ಉಪಯೋಗಿಸಿಕೊಳ್ಳಬಲ್ಲ ಚೇತನವಲ್ಲ. ಇವನ್ನು ಉಪಯೋಗಿಸುವವರು ಚೇತನರು. ದೇಹೇಂದ್ರಿಯಗಳು ನಮ್ಮವು, ನಾವು ಅವನ್ನು ಉಪಯೋಗಿಸಿಕೊಳ್ಳುತ್ತೇವೆ. ಆದ್ದರಿಂದ ನಾವು ಚೇತನರು, ಅವು ಜಡವಸ್ತುಗಳೇ. ಇಂದ್ರಿಯಗಳಲ್ಲಿ ಅರಿವು ಇದೆಯೆಂದು ಭಾವಿಸುವುದಂತೂ ಬರಿಯ ತಪ್ಪು. ಏಕೆಂದರೆ ಇಂದ್ರಿಯಗಳನ್ನು ನಾವು ಅರಿಯುತ್ತೇವೆ, ಅವು ವಿಷಯಗಳಾಗಿರುತ್ತವೆ. ದುರ್ಬೀನಿನ ಮೂಲಕವಾಗಿ ಹೊರಗಿನ ವಿಷಯಗಳನ್ನು ನಾವು ಅರಿಯುತ್ತೇವೆ. ಆದ್ದರಿಂದ ಇಂದ್ರಿಯಗಳು ಜಡ ಪದಾರ್ಥಗಳು, ನಮಗೆ ಕರಣಗಳು. ಅವುಗಳ ಮೂಲಕವಾಗಿ ಅರಿಯುತ್ತಿರುವ ನಾವೇ ಚೇತನರು. ಬಿಟ್ಟಲ್ಲಿ ಸೂಕ್ಷ್ಮ ವಸ್ತುವನ್ನು ನೋಡುವಂತೆ ಇಂದ್ರಿಯ ಎಂಬ ಸಾಧನಗಳ ಮೂಲಕವಾಗಿ ಹೊರಗಿನ ವಿಷಯಗಳನ್ನು ನಾವು ಅರಿಯುತ್ತೇವೆ ಇದೆ. ಆಗಲಿ,
ತುಂಬಾ ಇದೆ. ಅವುಗಳ ಮೂಲಕವಾಗಿ ಅರಿಯುತ್ತಿರುವ ನಾವೇ ಚೈತನ್ಯರು. ನೀವು ಹಳೆ ಪುಸ್ತಕ ತೋರಿಸಮ್ಮ. ಪುಸ್ತಕನ ಇದಾ PDF PDF ಗುರುಗಳೇ. PDF ಅದನ್ನ ಮಾಡಿದ್ದಾರೆ. PDF ಅಯ್ಯ ಇದದ್ ಮಾಡ್ಬೇಕಾಯ್ತು. ಆಗ್ಲಿ, ಅದು ಹಳೆಯ ಪುಸ್ತಕ. ಇದು ತುಂಬಾ ತಪ್ಪಿದೆ ಅದರಲ್ಲಿ. ಹೀಗೆ ದೇಹವಾಗಲಿ ಇಂದ್ರಿಯಗಳಾಗಲಿ ನಮ್ಮೊಳಗಿನ ನಾನು ಎಂಬ ಪದಾರ್ಥವಲ್ಲವೆಂದು ಸಿದ್ಧವಾಯಿತು. ಮುಖ್ಯವಾಗಿ ಅರಿಯಲ್ಪಡುವ ದೇಹೇಂದ್ರಿಯಗಳು ಅರಿಯುವ ನಾನಲ್ಲವೆಂಬ ಯುಕ್ತಿಯು ಬಲವಾಯಿತು. ಆದರೆ ದೇಹೇಂದ್ರಿಯಗಳನ್ನು ಅರಿಯುವುದಕ್ಕೆ ನಮ್ಮಲ್ಲಿ ಮನಸ್ಸೆಂಬ ಒಂದು ಸಾಧನವಿದೆ. ಅದೇ ಎಲ್ಲವನ್ನೂ ಅರಿಯುತ್ತಿರುವುದರಿಂದ ಅದೇ ನಾನು ಎಂಬ ವಸ್ತುವೆಂದು ಏತಕ್ಕೆ ಹೇಳಬಾರದು ಎಂಬ ಶಂಕೆಯೊಂದು ಎದ್ದುಕೊಳ್ಳುವುದು ಸಹಜವಾಗಿದೆ. ಈ ಶಂಕೆಯೂ ಯುಕ್ತವಾದದ್ದಲ್ಲ. ಏಕೆಂದರೆ ನಾಳೆ ಹೇಳ 11:30 ಆಯ್ತು.